ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂತಹ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೀತು. ಅದರ ಒಂದು ತಾತ್ಕಾಲಿಕ ಕೀ ಆನ್ಸರ್ ಅನ್ನ ಬಿಡುಗಡೆ ಮಾಡಿರುವಂತಹದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಸಂಸ್ಥೆಯಿಂದ ಪ್ರತಿ ವರ್ಷನೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದು ಮಾರ್ಚ್ ಮತ್ತೆ ಫೆಬ್ರವರಿ ಫೆಬ್ರವರಿ 15ರಂದು ನಡೆದಿತ್ತು. ಈ ಸರಿ ಮಾರ್ಚ್ 1ರಂದು ನಡೆದಿರುವಂತಹದ್ದು. ಅದರ ಒಂದು ತಾತ್ಕಾಲಿಕ ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನಮ್ದು 50 ಆಗಿದೆ, 45 ಆಗಿದೆ, 72 ಆಗಿದೆ, ಆಗುತ್ತಾ ಅಂತ ಹೇಳಿ. ಸೊ ಸ್ನೇಹಿತರೆ, ಇಲ್ಲಿ ಕಳೆದ ಬಾರಿ 4 ಲೀಸ್ಟ್ ಅನ್ನ ಬಿಟ್ಟಿದ್ರು. ಈ ಸರಿ ಇದರಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ, ಮಾಹಿತಿ ಪುಸ್ತಕದಲ್ಲಿ 1-2 ಲೀಸ್ಟ್ ಅನ್ನ ಮಾತ್ರ ಬಿಡೋದು. 3ನೇ ಲೀಸ್ಟ್ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಏನಂತ ಕೊಟ್ಟಿದ್ದಾರೆ, ಅವಶ್ಯವಿದ್ದಲ್ಲಿ ಮಾತ್ರ ಅಂತ ಹೇಳಿ ಕೊಟ್ಟಿರುವಂತದ್ದು. ಅವಶ್ಯವಿದ್ದಲ್ಲಿ ಅಂತ ಅಂದ್ರೆ ಏನು, 1 ಮತ್ತು 2ನೇ ಲೀಸ್ಟ್ ಅಲ್ಲಿ ಏನಾದ್ರೂ ವಿದ್ಯಾರ್ಥಿಗಳು ಅಡ್ಮಿಷನ್ ಅನ್ನ ತೆಗೆದುಕೊಳ್ಳಿಲ್ಲ ಅಂತ ಅಂದ್ರೆ ಅಲ್ಲಿ ಸೀಟ್ಗಳು ಭರ್ತಿ ಮಾಡದೆ ಉಳಿಕೆ ಕಂಡಲ್ಲಿ ಮಾತ್ರ ಅವುಗಳನ್ನ ಏನ್ ಮಾಡ್ತಾರೆ, ಫುಲ್ಫಿಲ್ ಮಾಡಲಿಕ್ಕೆ 3ನೇ ಒಂದು ಲೀಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅವ್ರು ಡೈರೆಕ್ಟ್ಲಿ ಕೊಟ್ಬಿಟ್ಟಿದ್ದಾರೆ 3ನೇ ಒಂದು ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಹೇಳಿ ಅಲ್ಲಿ ಅವಶ್ಯವಿದ್ದಲ್ಲಿ ಅಂತ ಹೇಳಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರುವಂತಹದ್ದು. ಓಕೆ, ಇದಾದ ಬಳಿಕ ನೀವೇನಾದ್ರೂ ತಾತ್ಕಾಲಿಕ ಕೀ ಉತ್ತರಗಳು ಅವರು ಬಿಟ್ಟಿರುವಂತಹ ವರ್ಷನ್ ಕೋಡ್ ಅನುಸಾರ ಕೀ ಆನ್ಸರ್ ಏನಾದ್ರೂ ತಪ್ಪಿದ್ರೆ ಸೊ ನೀವೇನ್ ಮಾಡ್ಬೇಕಂತಂದ್ರೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು. ಅಂದ್ರೆ ಸರಿಯಾಗಿ ಇರುವಂತಹ ಉತ್ತರಗಳನ್ನ ನೀವು ಅದರ ಒಂದು ಸಾಕ್ಷಿ ಪುರಾವೆ ಏನಿರ್ತವೆ ಅದರ ಒಂದು PDF ಅನ್ನ ಅಪ್ಲೋಡ್ ಮಾಡಬೇಕು. ನಿಮ್ಮ ವರ್ಷನ್ ಕೋಡ್, ನಿಮ್ಮ ಒಂದು ಹಾಲ್ ಟಿಕೆಟ್, ವಿದ್ಯಾರ್ಥಿಯ ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು, ಆಮೇಲೆ ಡೇಟ್ ಆಫ್ ಬರ್ತ್ ಅನ್ನು ಕೊಟ್ಟು ಕ್ಯಾಪ್ಚನ್ ಕೊಟ್ಟು ಎಂಟರ್ ಮಾಡಿದಾಗ ಒಳಗಡೆ ಏನು ಕೇಳುತ್ತೆ, ನೀವು ಯಾವ ಕ್ವಶನ್ಸ್ಗೆ ನೀವು ರೈಸ್ ಮಾಡ್ತಾ ಇದ್ದೀರಾ, ಆ ಕ್ವಶನ್ಸ್ ಕೀ ಆನ್ಸರ್ ಅವ್ರು ಬಿಟ್ಟಿರುವಂತಹ ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ಸರಿ ಇಲ್ಲ ಅಂತ ಅಂದಾಗ ನಿಮ್ಮ ಒಂದು ಸರಿ ಇರುವಂತಹ ಉತ್ತರವನ್ನ PDF ಮುಖಾಂತರ ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ದಿನಾಂಕ, ಕೊನೆಯ ದಿನಾಂಕ ಯಾವಾಗ ಆಗಿರ್ತದೆ ಅಂದರೆ 7/3/2026 ಏನಿದೆ ಅದು ಕೊನೆಯ ದಿನಾಂಕ ಆಗಿರುವಂತಹದ್ದು. ಓಕೆ, ಇಲ್ಲಿ ಸ್ನೇಹಿತರೆ ಈ ಸರಿ ಏನಂತಂದ್ರೆ ನೀವು ನೋಡ್ಬೋದು, ಒಳ ಮೀಸಲಾತಿ ಬಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿದ್ಯಾರ್ಥಿಗಳು ಹಳೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಹಾಕಿದ್ರೆ SC ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡಿಲ್ಲ. ಅಲ್ಲಿ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ C, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಏನು ಬಂದಿದೆ, ಸೊ ಅದರ ಅನುಸಾರ ಏನು ಮಾಡ್ತಾರೆ, ಸೀಟ್ಗಳನ್ನು ಹಂಚಿಕೆ ಮಾಡುವಂಥದ್ದು. ನೀವು ನೋಡ್ಬೋದು ಇಲ್ಲಿ ಕ್ರೈಸ್ 2026 SC ಉಪವರ್ಗಗಳು AB ಮತ್ತು D ಅಧಿಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಕರೆಕ್ಟ್ ಆದಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಹಾಕ್ಲಿಕ್ಕೆ ಸಮಯವನ್ನು ಕೂಡ ಕೊಟ್ಟಿದ್ರು. ಅದರಂತೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಸರಿ ಹೈಲಿ ಕಟ್ ಆಫ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಒಂದು 60+ ಇದ್ರೆ ವಿದ್ಯಾರ್ಥಿಗಳು ಸೇಫರ್ ಝೋನ್ ಅಂತ ಹೇಳಿ ಹೇಳ್ಬೋದು. ಓಕೆನಾ, ಸೊ ನೋಡೋಣ ಸ್ನೇಹಿತರೆ, ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡ್ತಾರೆ ಅಂತ ಅಂದರೆ ನಿಮಗೆಲ್ಲ ಈ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏಪ್ರಿಲ್ ಮೊದಲನೇ ವಾರ ಅಥವಾ 2ನೇ ವಾರ ಬಿಡುವಂಥದ್ದು. ಮಾರ್ಚ್ ಕೊನೆಯ ವಾರ ಏನು ಮಾಡ್ತಾರೆ ಅಂತಂದರೆ ಎಲ್ಲ ವಿದ್ಯಾರ್ಥಿಗಳು ಏನು ಬರೆದಿದ್ರಿ ಅವರ ಒಂದು ಫಲಿತಾಂಶವನ್ನು ಜಿಲ್ಲಾವಾರು ಬಿಡ್ತಾರೆ. ಅದಾದ ಬಳಿಕ ಏನು ಮಾಡ್ತಾರೆ, ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯುವಂಥದ್ದು. ಇದಿಷ್ಟು ಮಾಹಿತಿಯಾಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.